ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ನೋಡೋಣ. ಒಂದು ವಿಚಾರ ನೆನಪಲ್ಲಿಟ್ಕೊಳ್ಳಿ, ಇದು ಕೇವಲ ಗೋಚಾರ ಫಲ ಆಗಿರುತ್ತೆ. ಗೋಚಾರ ಫಲ ಅಂತ ಹೇಳಿದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳುವಂಥದ್ದು. ಅದೇ ನಿಮ್ಮ ಜೀವನದ ನಿಖರವಾದಂಥ ಫಲಗಳನ್ನು ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಇದ್ದರೆ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವೃಷಭ ರಾಶಿ ಮೊದಲನೇ ಗ್ರಹ ರವಿ ಗ್ರಹ. ನಿಮ್ಮ ರಾಶಿಗೆ ರವಿ ಬಂದು 9ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಅಂದರೆ ಮಕರ ರಾಶಿಯಲ್ಲಿ. ಮಕರ ರಾಶಿಯನ್ನು ಚರರಾಶಿ ಅಂತ ಕೂಡ ಕರೆಯೋದ್ರಿಂದ, ಚರ ಅಂತ ಹೇಳಿದ್ರೆ ಸುತ್ತಾಟ ಅಂತ. ಕೆಲಸದ ವಿಚಾರವಾಗಿ ಹೆಚ್ಚು ಸುತ್ತಾಡಬೇಕಾಗತ್ತೆ. ಮತ್ತು ಕೆಲಸದ ವಿಚಾರವಾಗಿ ಸುತ್ತಾಟದಲ್ಲಿ ಖರ್ಚು ವೆಚ್ಚ ಆಗುವಂಥದ್ದು, ಅದರಿಂದ ಹೆಚ್ಚು ದೇಹಾಯಾಸ ಆಗುವಂಥ ಸಂದರ್ಭಗಳನ್ನು ಕೂಡ ನಾವು ರವಿಯಿಂದ ನೋಡಬಹುದಾಗಿದೆ. ಮತ್ತು ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರಿದ್ದೀರಾ ಅವರಿಗೆಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಕ್ಕಂಥ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಈ ರೀತಿ ಫಲಗಳನ್ನು ರವಿ ಕೊಡ್ತಾ ಇದ್ದಾನೆ. ಇನ್ನು ರವಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ. ನಿಮ್ಮ ರಾಶಿಗೆ ಕುಜ ಬಂದು 3ನೇ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಗೋಚಾರದಲ್ಲಿ 3ನೇ ರಾಶಿಯಲ್ಲಿ ಕುಜ ತುಂಬ ಅತ್ಯುತ್ತಮವಾದಂಥ ಫಲಗಳನ್ನು ಕೊಡಬೇಕು. ಆದರೆ ಇಲ್ಲಿ ಕಟಕ ರಾಶಿಯಲ್ಲಿರೋ ಕಾರಣ ನೀಚ ಆಗ್ತಾನೆ. ಹಾಗಾಗಿ ಒಳ್ಳೆಯ ಫಲಗಳೆಲ್ಲ ಅಶುಭ ಫಲಗಳಾಗೋ ಸಾಧ್ಯತೆ ಇದೆ. ಯಾವ ವಿಚಾರದಲ್ಲಿ ಅಂತ ನೋಡೋದಾದರೆ, ಮುನ್ನುಗ್ಗಿ ಯಾವುದಾದ್ರೂ ಕೆಲಸವನ್ನು ಮಾಡುವಂಥದ್ದು, ಅಥವಾ ಹುಚ್ಚು ಸಾಹಸವನ್ನು ಮಾಡುವಂಥದ್ದು, ಅಥವಾ ಹುಚ್ಚು ಧೈರ್ಯವನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಸ್ವಲ್ಪ ಆದಷ್ಟು ತಡೆಗಟ್ಟಬೇಕಾಗತ್ತೆ. ಎಷ್ಟು ನಿಧಾನವಾಗಿ ಬೇರೆಯವರ ಒಂದು ಸಜೆಷನ್ ಮೇಲೆ ನೀವು ಒಂದು ಕೆಲಸವನ್ನು ಮಾಡ್ತೀರಾ ಅಥವಾ ಏನೇ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಅದರ ಮೇಲೆ ಕುಜನ ಫಲ ನಿಂತಿರ್ತದೆ. ಆದಷ್ಟು ಸಮಾಧಾನದಿಂದ ಮುಂದೆ ಹೋಗಿದ್ದಲ್ಲಿ ತುಂಬ ಒಳ್ಳೆಯದಾಗತ್ತೆ. ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ. ನಿಮ್ಮ ರಾಶಿಗೆ ಬುಧ ಬಂದು 8ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಬುಧ ಇಲ್ಲಿ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ. ದ್ವಿತೀಯ ಅಂತ ಹೇಳಿದ್ರೆ ಎಜುಕೇಷನ್ ಆಗಿರ್ಬೋದು, ಕುಟುಂಬ ಆಗಿರ್ಬೋದು. ಸ್ವಲ್ಪ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಾಗುವಂಥದ್ದು, ಮತ್ತು ಕುಟುಂಬದಲ್ಲೇ ಸಂಬಂಧಿಕರಲ್ಲೇ ಗೊತ್ತಿಲ್ಲದೆ ವೈರತ್ವವನ್ನು ಕಟ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ಫಲಗಳನ್ನು ನೋಡ್ತೀರಾ. ಬುಧ ಅಸ್ತ ಆಗಿರೋ ಕಾರಣ, ಅಸ್ತ ಅಂತ ಹೇಳಿದ್ರೆ ರವಿಯ ಹತ್ತಿರ ಯಾವ ಗ್ರಹಗಳಿರ್ತವೆ, ರವಿಯ ತಾಪಮಾನಕ್ಕೆ ಅದರ ಬಲವನ್ನು ಕಳ್ಕೊಳ್ತವೆ ಬೇರೆ ಗ್ರಹಗಳು. ಈ ರೀತಿ ಬುಧ ಅಸ್ತ ಆಗಿರೋ ಕಾರಣ ಈ ಥರ ವಿಚಾರದಿಂದ ಕುಟುಂಬದಲ್ಲಿ ಆಗ್ತಕ್ಕಂಥ ಕಲಹ ಆಗಿರ್ಬೋದು, ಎಜುಕೇಷನಲ್ಲಿ ಹಿನ್ನಡೆ ಆಗಿರ್ಬೋದು, ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು, ಈ ರೀತಿ ಫಲಗಳನ್ನು ನಾವು ಬುಧನಿಂದ ನೋಡಬೇಕಾಗ್ತದೆ. ಇನ್ನು ಬುಧ ಆದ ನಂತರ ನೋಡಬೇಕಾಗಿರುವಂಥದ್ದು ಗುರುಗ್ರಹ. ನಿಮ್ಮ ರಾಶಿಯಲ್ಲೇ ಗುರು ಸ್ಥಿತನಾಗಿರೋದ್ರಿಂದ ಬರೋ ವರ್ಷ ಮೇ ತಿಂಗಳ ತನಕ ಸದ್ಯಕ್ಕೆ ಗುರುಬಲ ಇರೋದಿಲ್ಲ. ಆದರೆ ಇಲ್ಲಿ ಗುರು ನಿಮಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ. ದುಡ್ಡು ಬರ್ತಾ ಇರುತ್ತೆ, ಬಂದಿದ್ದು ಹಾಗೆ ಹೋಗ್ತಾ ಇರುತ್ತೆ. ತಿಂಗಳ ಪ್ರಾರಂಭದಲ್ಲಿ ದುಡ್ಡು ಬಂದರೆ ತಿಂಗಳ ಕೊನೆಯಲ್ಲಿ ದುಡ್ಡು ಇರೋದಿಲ್ಲ, ಲೆಕ್ಕಪತ್ರ ಮಾತ್ರ ಇರುತ್ತೆ. ಈ ರೀತಿ ಫಲಗಳನ್ನು ಗುರು ಕೊಡ್ತಾ ಇರುವಂಥದ್ದು. ನಿಮ್ಮ ಜಾತಕದಲ್ಲೇನಾದರೂ ಗುರು ತುಂಬ ಬಲಿಷ್ಠನಾಗಿದ್ದು ಅವನದೇ ದಶಾಭುಕ್ತಿ ನಡೀತಾ ಇದ್ದರೆ, ಗೋಚಾರದಲ್ಲಿ ಗುರುಬಲ ಇಲ್ಲ ಅಂದರೂ ಕೂಡ ಹೆಚ್ಚು ಶುಭ ಫಲಗಳನ್ನು ಕೊಡ್ತಾನೆ. ಆದರೆ ಜಾತಕದಲ್ಲೂ ಕೂಡ ಅಬಲನಾಗಿದ್ದು ಗೋಚಾರದಲ್ಲೂ ಕೂಡ ಗುರುಬಲ ಇಲ್ಲದೇ ಇರೋ ಕಾರಣ ಹಣದ ವಿಚಾರವಾಗಿ ಸ್ವಲ್ಪ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ. ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶುಕ್ರಗ್ರಹ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ತುಂಬ ಚೆನ್ನಾಗಿದ್ದಾನೆ ಮಿತ್ರನ ಕ್ಷೇತ್ರದಲ್ಲಿ. ಕಾರ್ಯಸ್ಥಾನದಲ್ಲಿ ಶನಿಯ ಜೊತೆ ಕೂಡಿರೋ ಕಾರಣ ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮನ್ನು ನೋಡಿ ಅಸೂಯೆ ಪಟ್ಕೊಳ್ಳುವಂಥದ್ದು, ಅಥವಾ ನಿಮಗೆ ಬೇರೆಯವರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಅವರಿಂದ ನಿಧಾನ ಆಗ್ತಕ್ಕಂಥದ್ದು, ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥ ಪರಿಸ್ಥಿತಿಗಳನ್ನು ಶುಕ್ರ ತಂದುಕೊಡ್ತಾ ಇದ್ದಾನೆ. ಕೆಲಸದ ವಿಚಾರದಲ್ಲಿ ಮಾತ್ರ ಬೇಸರವನ್ನು ಬಿಟ್ಟರೆ ಖಂಡಿತ ಕೆಲಸ ಆಗುತ್ತೆ, ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿಗ್ರಹ. ನಿಮ್ಮ ರಾಶಿಗೆ ಶನಿ ಬಂದು 10ನೇ ಮನೆಯಲ್ಲಿ ಸ್ಥಿತನಾಗಿರೋ ಕಾರಣ ಕೆಲಸದ ವಿಚಾರದಲ್ಲಿ ಏನಾದರೂ ಸಮಸ್ಯೆ. ಶುಕ್ರ ಯಾವ ರೀತಿ ಫಲವನ್ನು ಕೊಡ್ತಾ ಇದ್ದಾನೆ, ಶನಿಯು ಕೂಡ ಇಲ್ಲಿ ಅದೇ ರೀತಿ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು. ಆದರೆ ನಿಮ್ಮ ಮೇಲೆ ಎಷ್ಟೇ ಅಸೂಯೆ ಪಟ್ಕೊಂಡ್ರೂ ಕೂಡ ಯಾರು ನಿಮ್ಮನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಶನಿ ತುಂಬ ಬಲಿಷ್ಠನಾಗಿರೋ ಕಾರಣ ಸ್ವಲ್ಪ ಕಿರುಕುಳವನ್ನು ಕೊಡಬಹುದು. ಬಿಟ್ಟರೆ ನೀವು ಎಷ್ಟು ಶಾಂತವಾಗಿ ಎಷ್ಟು ಪೇಷನ್ಸಿಂದ ಇರ್ತೀರಾ ಅಷ್ಟೇ ಶುಭ ಫಲವನ್ನು ಕೊಡ್ತಾನೆ ಶನಿ.
ಇನ್ನು ಶನಿಯಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತು ಕೇತು. 11ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ ಮೀನರಾಶಿಯಲ್ಲಿ. ತುಂಬ ಅತ್ಯುತ್ತಮವಾದಂಥ ಫಲಗಳನ್ನು ವೃಷಭ ರಾಶಿಯವರಿಗೆ ರಾಹು ಕೊಡ್ತಾ ಇದ್ದಾನೆ. ಗೋಚಾರದಲ್ಲಿ 11ರಲ್ಲಿ ರಾಹು ಬಂದ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಶಾರ್ಟ್ಕಟ್ ಮೆಥಡ್ ಇಂದ ನಿಮಗೆ ಎಷ್ಟೋ ದಿನಗಳಿಂದ ಬರದೇ ಇರತಕ್ಕಂಥ ಹಣ ಆಗಿರಬಹುದು, ಅಥವಾ ಯಾವುದ್ರಲ್ಲಾದ್ರೂ ಶಾರ್ಟ್ ಟೈಮ್ ಪೀರಿಯಡ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರ, ಅದರಲ್ಲಿ ಖಂಡಿತ ಲಾಭವನ್ನು ನೋಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ರಾಹುವಿನಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ರಾಹುವಾದ ನಂತರ ಕೇತು. ನಿಮ್ಮ ರಾಶಿಗೆ ಕೇತು ಬಂದು 5ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ತೊಂದರೆಯನ್ನು ಫೇಸ್ ಮಾಡಬೇಕಾಗತ್ತೆ. ಎಷ್ಟೇ ಓದಿದ್ರೂ ನಿಮ್ಮ ತಲೆಗೆ ಹೋಗದೇ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯೋದಕ್ಕೆ ಅಥವಾ ಏನೋ ಒಂದು ವಿಚಾರವಾಗಿ ಎಜುಕೇಷನ್ ವಿಚಾರವಾಗಿ ಮುಂದೆ ಹೋಗ್ತಾ ಇರ್ತೀರಾ, ಮಧ್ಯದಲ್ಲಿ ಯಾವುದಾದ್ರೂ ಒಂದು ವಿಘ್ನಗಳು ಬಂದು ಅಡ್ಡ ನಿಲ್ಲುವಂಥದ್ದು, ಈ ರೀತಿ ಫಲಗಳನ್ನು ನಾವು ಹೆಚ್ಚಾಗಿ ಕೇತುವಿನಿಂದ ನೋಡಬೇಕಾಗತ್ತೆ. ಇನ್ನು ಪರಿಹಾರಗಳನ್ನು ನೋಡೋದಾದರೆ, ಒಂದು ವಿದ್ಯಾರ್ಥಿಗಳಿಗೆ ಕೇತು ಇಲ್ಲಿ ಸ್ವಲ್ಪ ಅಶುಭನಾಗಿರೋದ್ರಿಂದ ಬಾಲಗಣಪತಿಯನ್ನು ಆರಾಧನೆ ಮಾಡಿದ್ದಲ್ಲಿ ತುಂಬ ಒಳ್ಳೆಯದಾಗತ್ತೆ. ಮತ್ತು ವೃಷಭ ರಾಶಿಯವರಿಗೆ ಹೆಚ್ಚಾಗಿ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.